ದೇವಸ್ಥಾನ ಉತ್ತರಾಯಣ ಪುಣ್ಯಕಾಲ ಬರುತ್ತಲ್ಲ, ದಕ್ಷಿಣಾಯನ ಕಾಲ ಹೊರಟೋಗುತ್ತೆ. ಸಂಕ್ರಾಂತಿ ದಿವಸ ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಆ ಪುಣ್ಯ ಕಾಲದಲ್ಲಿ ಸ್ವಾಮಿಯ ದರ್ಶನ ಮಾಡಿದ್ರೆ ಬೇಡಿದ ಬರವನ್ನು ನೀಡತಕ್ಕಂಥ ಮಹಾನುಭಾವ. ನಾವು ಏನೇನು ಬೇಡ್ತೀವಿ ಎಲ್ಲ ಕೊಡ್ತಾನಂತೆ. ಅಂಥದನ್ನ ಕೊಡ್ತಾನೆ ಭಗವಂತ ಅವನಲ್ಲಿ ಒಳ್ಳೇದೇ ನಾವು ಬೇಡಬೇಕು. ಬೇಡಿದ್ದೆಲ್ಲ ಅಯ್ಯಪ್ಪ ಕರುಣಿಸ್ತಾನೆ. ಖಂಡಿತವಾಗಿ ಕರುಣಿಸ್ತಾನೆ. ನಮ್ಗೆ ಏನ್ ಬೇಕು, ಒಳ್ಳೆ ಒಂದು ಮುಕ್ತಿ ಸಾಮ್ರಾಜ್ಯಕ್ಕೆ ದಾರಿ ತೋರ್ತಕ್ಕಂಥವನು ಭಗವಂತ. ಅಲ್ಲೇನು ಕೂತಿರ್ತಾನೆ ಅಂದ್ರೆ ಜ್ಞಾನ ಸ್ವರೂಪನಾಗಿ ಕೂತಿರ್ತಾನೆ ಸ್ವಾಮಿ. ಯೋಗ ನಿದ್ರೆಯಲ್ಲಿ ಇರ್ತಾನೆ. ಅವನೇನು ಎಲ್ಲ ದೇವ್ರ ತರ ನಿಂತ್ಕೊಂಡು ಮಾಡ್ಕೊಂಡು ಕೈನಲ್ಲಿ ಶೂಲ ಇವೆಲ್ಲ ಇಂಥದ್ದೆಲ್ಲ ಏನು ಇಟ್ಕೊಂಡಿಲ್ಲ. ಯೋಗ ಮಾಡ್ಕೊಂಡು ಅಲ್ಲಿ ಶಬರಿ ಬಂದು ಶ್ರೀರಾಮಚಂದ್ರ ಮೂರ್ತಿಯನ್ನು ನೋಡೋದಕ್ಕೋಸ್ಕರ ತಪಸ್ಸು ಮಾಡಿದ್ವಿ. ಹಲವಾರು ವರ್ಷ ಶ್ರೀರಾಮಚಂದ್ರನ ನೋಡಬೇಕು ಅಂತ ತಪಸ್ಸು ಮಾಡಿ ಕೊನೆಯಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಬಂದ ಮೇಲೆ ಅವರ ಅನುಭವದಿಂದ ಶಬರಿ ಮೋಕ್ಷ ಉಂಟಾಯಿತು ಆ ಜಾಗದಲ್ಲಿ. ಅದೇ ತನಗೆ ಒಂದು ಸನ್ನಿಧಿ ಇರಲಿ ಅಂತ ಆ ಬಾಣವನ್ನು ಆ ಜಾಗವನ್ನು ಸ್ವಾಮಿ ಕನ್ನಡ ಮಾಡಿಸ್ಕೊಂಡ. ಅಂತ ಕ್ಷೇತ್ರದಲ್ಲಿ ಆ ಯೋಗ ಮಾಡೋದಕ್ಕೆ ಏನಂದ್ರೆ ಸ್ವಾಮಿ ಯಾವುದು ಬಯಸಲೇ ಇಲ್ಲ. ತನಗೆ ಅಂತ ಏನು ಬೇಕು ಅಂತ ಅವ್ರು ಬಯಸಿದ್ರು. ತಾನು ಇದ್ದಂತ ರಾಜ್ಯವನ್ನು ಕೊಡ್ತೀನಿ ಅಂದ್ರೆ ತಮ್ಮನಿಗಾಗಿ ರಾಜ್ಯವನ್ನು ನೀಡಿದಂತ ಮಹಾನುಭಾವ. ನನಗೆ ಬೇಡ ರಾಜ್ಯ. ಶ್ರೀರಾಮಚಂದ್ರ ಮೂರ್ತಿ 14 ವರ್ಷ ಕಾಡುಗೊಡ್ದಾಗ ಬರವನಿಗಾಗಿ ಆ ರಾಜ್ಯವನ್ನು ನೀಡ್ಬಿಟ್ಟು ಅಯ್ಯಪ್ಪನ ಒಂದು ದರ್ಶನ ಬಿಡಿಬೇಕು, ಈಗ ಮಾಲೆ ಧರಿಸಬೇಕು ಅಂತ ಹೇಳಿದಾಗ ಕಟ್ಟಿಮೆಟ್ಟಿದ ಕ್ರಮಗಳಿದೆ. ಅದು ಕ್ರಮ ಇದ್ರೆ ಏನಾಗುತ್ತೆ ಅಂದ್ರೆ ನಾವು ಆ ಕಲ್ಲು ಮುಳ್ಳ ನಡ್ಕೊಂಡು ಹೋಗುವಾಗ